ಮಾದಿಗ ಸಮುದಾಯದ ಹಿರಿಯ ರಾಜಕೀಯ ಮುತ್ಸದಿ ನಾಯಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾದ ಕೆಎಚ್ ಮುನಿಯಪ್ಪ ಅವರನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಹಾಗೂ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿ ನೇಮಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಮಾದಿಗ ಸಮುದಾಯ ಹೊಂದಿರುತ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ಪಕ್ಷಕ್ಕಾಗಿ ದುಡಿದಂತ ಮಾದಿಗ ಸಮಾಜದ ರಾಜ್ಯದ ಹಿರಿಯ ನಾಯಕರಾದ ಕೆಎಚ್ ಮುನಿಯಪ್ಪ ಅವರು ಯುಪಿಎ ಕೇಂದ್ರ ಸರ್ಕಾರದಲ್ಲಿ ಸಚಿವರನ್ನಾಗಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ 35 ವರ್ಷಗಳ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದ ರಾಜಕಾರಣದಲ್ಲಿ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರವಾದ ದೇವನಹಳ್ಳಿಯಿಂದ ಆಯ್ಕೆಯಾಗಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಆಹಾರ ಹಾಗೂ ನಾಗರಿಕ ಸರಬರಾಜು ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇತರ ಹಿರಿಯರನ್ನು ಪರಿಗಣಿಸಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡುವಂತೆ ಒತ್ತಾಯ ಹಾಗೂ ಬಾಗಲಕೋಟೆ ಜಿಲ್ಲೆ ಮುದ್ಯಾಳ್ ಕ್ಷೇತ್ರದಿಂದ ಆಯ್ಕೆಯಾಗಿ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿರುವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಕರ್ನಾಟಕ ರಾಜ್ಯ ಗೃಹ ಸಚಿವರನ್ನಾಗಿ ನೇಮಕ ಮಾಡುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್, ಆರ್.ಜೆ. ಕನ್ನಡ ನ್ಯೂಸ್, ಕಲಬುರಗಿ. ಅಂತಕ್ಕಂಥ ಘೋಷಣೆ ಆಗಿದೆ. ಆದರೆ ನಮ್ಮ ಸಮಾಜದ ಹಿರಿಯರು, ಮಾದಿಗ ಸಮಾಜದ ಧ್ವನಿಯಾಗಿರುವ ಮತ್ತು ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು 7 ಬಾರಿ ಸಂಸದರಾಗಿ, ಕೇಂದ್ರದ ಸಚಿವರಾಗಿ ಮತ್ತು ರಾಜ್ಯದ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಎಚ್ ಮುನಿಯಪ್ಪನವರಿಗೆ ದಲಿತ ಅಂತ ಮುಖ್ಯಮಂತ್ರಿಯಾಗಿ ಮಾಡೋದಾದರೆ ಕೆಎಚ್ ಮುನಿಯಪ್ಪರಿಗೆ ಮುಖ್ಯಮಂತ್ರಿ ಮಾಡಬೇಕು. ಒಂದು ವೇಳೆ ಮುಖ್ಯಮಂತ್ರಿ ಮಾಡದೇ ಹೋದರೂ ಕೂಡ ಉಪಮುಖ್ಯಮಂತ್ರಿಯಾಗಿ ಕೂಡ ಘೋಷಣೆ ಮಾಡಬೇಕು. ಯಾಕಂದರೆ ಅವರು ಸಮಾಜದಲ್ಲಿ ಮತ್ತು ಪಕ್ಷದಲ್ಲಿ ಬಹಳ ಹಿರಿಯರಾಗಿರುವುದರಿಂದ ಹಿರಿಯರಂತಕ್ಕಂಥದ್ದನ್ನು ಪರಿಗಣಿಸಿ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು 7 ಬಾರಿ ಸಂಸದರಾಗಿರುವುದರಿಂದ ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಯಾವ ಥರ ಒಂದು ಒಳ್ಳೆಯ ಸ್ಥಾನಮಾನ ನೀಡಿದಿರಿ, ಅದೇ ಥರ ಅವರ ಸರಿಸಮಾನರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರು ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲಾ ಮಾದಿಗ ಸಂಘಟನೆಗಳ ವತಿಯಿಂದ ನಾವು ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ತೀವಿ. ಅದರಂತೆ ನಮ್ಮ ಸಮಾಜ ಇನ್ನೊಬ್ಬರಂಥ ಮಾದಿಗರ ಧ್ವನಿಯಾಗಿ, ಸಮಾಜ ಚಿಂತಕರಾಗಿ ಮತ್ತು ಎಲ್ಲ ಜಾತಿ ಜನಾಂಗದ ಜನನಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಕೆಎಚ್ ಆಂಜನೇಯ ಅವರಿಗೆ ಒಂದು ಉನ್ನತ ಮಟ್ಟದ ಸಚಿವ ಸಂಪುಟದಲ್ಲಿ ಆಯ್ಕೆ ಮಾಡಬೇಕು. ಮುಂದೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕು. ಮತ್ತು ಇಡೀ ನಮ್ಮ ಸಮುದಾಯಕ್ಕೆ, ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಯಾವುದೇ ಒಳ್ಳೆಯ ಸ್ಥಾನಮಾನ ಸಿಕ್ಕಿರುವುದಿಲ್ಲ. ಅದನ್ನು ಗುರುತಿಸಿ ನಮ್ಮ ಮಾದಿಗ ಸಮಾಜದ ನಾಯಕರಾದಂಥ ಕೆಎಚ್ ಮುನಿಯಪ್ಪವ್ರಿಗೆ ಆಗ್ಬೋದು, ಮತ್ತು ಆಂಜನೇಯಗೆ ಆಗಿರ್ಬೋದು, ಮತ್ತು ಆರ್.ಬಿ. ತಿಮ್ಮಾಪುರ್ ಅವರಿಗೆ ಆಗ್ಬೋದು, ಇವ್ರನ್ನೆಲ್ಲರನ್ನೂ ಗುರುತಿಸಿ ಒಂದು ಒಳ್ಳೆಯ ಸ್ಥಾನಮಾನ ನೀಡಬೇಕಂತಕ್ಕಂಥದ್ದು ಇಡೀ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳ ಮುಖಂಡರು ನಾವು ಮನವಿ ಮಾಡ್ಕೊಳ್ತೀವಿ ವರಿಷ್ಠರಲ್ಲಿ. ಈಗಾಗಲೇ ಕರ್ನಾಟಕ ಈಗಾಗಲೇ ಕಾರ್ಯನಿರ್ವಹಿಸ್ತಕ್ಕಂಥ ಕೆಎಚ್ ಮುನಿಯಪ್ಪನವರು ಇವರು ಭಾಳ ಹಿರಿಯರಾಗಿ ಭಾಳ ಉತ್ಸಾಹದಿಂದ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಒಳ್ಳೆಯ ಸಂಪುಟದಲ್ಲಿ ಕೂಡ ಒಳ್ಳೆ ಕಾರ್ಯನಿರ್ವಹಿಸ್ತಕ್ಕಂಥ ತಮಗೆ ಗೊತ್ತಿರದ ಸಂಗತಿನೆಲ್ಲ. ಆದ್ದರಿಂದ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ತಿದ್ದೀವಿ ಮತ್ತು ರಾಜ್ಯದ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕೆಎಚ್ ಮುನಿಯಪ್ಪನವರಿಗೆ ಮತ್ತು ಆಂಜನೇಯ ಅವರಿಗೆ, ಆರ್.ಬಿ. ತಿಮ್ಮಾಪುರ್ ಅವರಿಗೆ ಒಳ್ಳೆಯ ಕ್ಯಾಬಿನೆಟಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಬೇಕು. ಈಗಾಗಲೇ ಕೆ ಎಚ್ ಮುನಿಯಪ್ಪನವ್ರಿಗೆ
ಯಾವುದೇ ಒಂದು ಆಹಾರ ಇಲಾಖೆಯ ಸಚಿವರಾಗಿ ಆಯ್ಕೆ ಮಾಡಿದರು. ನಮ್ಮ ಸಮಾಜದ ಆರ್ ಬಿ ತಿಮ್ಮಪ್ಪ ಅವರಿಗೆ ಅಬಕಾರಿ ಇಲಾಖೆ ನಿವಾರಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದರು. ಅದನ್ನೆಲ್ಲ ಬಿಟ್ಟು ಮುಂದೆ ಒಂದು ಒಳ್ಳೆಯ ಸಚಿವ ಸಂಪುಟದಲ್ಲಿ ಒಂದು ಇಂಧನ ಖಾತೆ ಇರ್ಬೋದು, ಗೃಹ ಖಾತೆ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ಇವು ಯಾವುದಾದ್ರೂ ಇಲಾಖೆ ಖಾತೆ ಜವಾಬ್ದಾರಿ ಹೊರಿಸ್ಬೇಕಂಥದ್ದು ಕೂಡ ನಾವಿವತ್ತು ತಮ್ಮ ಪತ್ರಿಕೆ ಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ತೀವಿ.